ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ ಇವತ್ತು ಮಾದೇವ ಸಿನಿಮಾ ಪ್ರದರ್ಶನಗೊಂಡಿರುವಂಥದ್ದು. ಸೊ ಈ ಬಗ್ಗೆ ಮಾತನಾಡೋಕ್ಕೆ ಖುದ್ದು ಸಿನಿಮಾದ ನಾಯಕ ವಿನೋದ್ ಪ್ರಭಾಕರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ತೋಣ. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಸರ್ ಇವತ್ತಿನ ಸಂಭ್ರಮ ನೋಡ್ತಾರೆ, ಎಲ್ಲೋ ಒಂದು ಕಡೆ ನೀವು ನಿಮ್ಮ ಒಂದು ಫಸ್ಟ್ ಸಿನಿಮಾ ರಿಲೀಸ್ ಆಗಿದೆ, ಅಷ್ಟೊಂದು ಖುಷಿ ಪಡ್ತಿದ್ದಾರೆ. ಆ್ಯಕ್ಚುಲಾಗಿ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ಲಿ ಮಾದೇವ ಸಿನಿಮಾ ಸ್ಕ್ರೀನಿಂಗ್ ಆಗಿರೋದು ಎಷ್ಟು ಖುಷಿ ಕೊಡ್ತಾ ಅಂತ ಸರ್? ಎಸ್, ಥ್ಯಾಂಕ್ ಯು ಲೋಕಿ ಅವರೇ, ಆ್ಯಂಡ್ ಫೆಲ್ಟ್ ವೆರಿ ಹ್ಯಾಪಿ ಬಿಕಾಸ್ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಲ್ಲಿ ಮಾದೇವ ಸೆಲೆಕ್ಟ್ ಆಗಿ ಅವತ್ತು ಪ್ಲೇ ಆಗ್ತಾಯಿದೆ 4ನೇ ದಿನ. ಆ್ಯಂಡ್ 60ಕ್ಕೂ ಹೆಚ್ಚು ಲ್ಯಾಂಗ್ವೇಜಸ್ ಕಂಟ್ರೀಸಿಂದ ಬರ್ತಿದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ 200ಕ್ಕೂ ಹೆಚ್ಚು ಸಿನಿಮಾಸ್ ಇವತ್ತಲ್ಲ ಈ ಒಂದು ಫುಲ್ಲು ಕಾರ್ಯಕ್ರಮದಲ್ಲಿ ತೆರೆ ಕಾಣುತ್ತೆ. ಸೊ ಅದರಲ್ಲಿ ಮಾದೇವ ಸೆಲೆಕ್ಟ್ ಆಗಿದ್ದು ತುಂಬಾ ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ದ್ಯಾಟ್ ಈಸ್ ಬಿಕಾಸ್ ಆಫ್ ನಮ್ಮ ಹೋಲ್ ಟೀಮ್ ವರ್ಕು. ಥಿಯೇಟ್ರಲ್ಲಿ ರಿಲೀಸ್ ಆದಾಗಲೇ ಜನ ಇದನ್ನು ಅಷ್ಟು ಇಷ್ಟಪಟ್ಟರು ಸಿನಿಮಾನ. ಸೊ ಆ ಎಮೋಷನ್ಸು ನಮ್ಗೆ ಕನೆಕ್ಟ್ ಆದಾಗ, ಬೀಟ್ ಎನಿ ಹೀರೋ ಯಾವ ಹೀರೋ ಇದ್ರೂ ಈ ಒಂದು ಸಿನಿಮಾ ಚೆನ್ನಾಗಿತ್ತು ಅಂದಾಗ ಆನ್ ಡಿಮ್ಯಾಂಡು ಈ ಸಿನಿಮಾ ಬರಲಿ ಅಂತ ಹೇಳಿ ಕೇಳಿ ಸೊ ಫಿಲ್ಮ್ ಫೆಸ್ಟಿವಲ್ ಬಂದಿದೆ ಇವತ್ತು. ಆ್ಯಂಡ್ ಬರ್ಬೇಕಾದ್ರೆ ನನಗೆ ನಮ್ಮ ಡೈರೆಕ್ಟರ್ ಹತ್ರ ಹೇಳಿದೆ, ಸರ್ ಹೇಗೆ, ಯಾಕಂದರೆ ಫಸ್ಟ್ ಟೈಮ್ ನಾನು ಬರ್ತಿರೋದು ಫಿಲ್ಮ್ ಫೆಸ್ಟಿವಲ್, ಯಾಕಂದರೆ ಯಾವುದೂ ಸಿನಿಮಾ ಸೆಲೆಕ್ಟ್ ಆಗಿರಲಿಲ್ಲ, ನಾನು ಫಸ್ಟ್ ಟೈಮ್ ಸೆಲೆಕ್ಟ್ ಆಗಿದೆ. ಸೊ ಖುಷಿಪಟ್ಟೆ, ಹೇಗಿರುತ್ತೆ, ಹೇಗೆ ನಾನು ಪ್ರೆಸೆಂಟ್ ಮಾಡ್ಕೋಬೇಕು, ಏನು ಮಾತಾಡಬೇಕು ಅಂತ. ಇಲ್ಲ ಸರ್, ದಿಸ್ ಇಸ್ ನಾರ್ಮಲ್ ಡೆಲಿಗೇಟ್ಸ್ ಆನ್ ಸಿನಿಮಾ, ಬೇರೆ ಅಟ್ ಎ ಟೈಮು ರನ್ ಆಗ್ತಾನೆ ಇರುತ್ತೆ. ಸೊ ಕೆಲವರು ಬಂದು ಇನ್ ಬಿಟ್ವೀನ್ ಎದ್ದು ಹೋಗ್ತಾರೆ, ಹೇಳಿದ್ರು ಅದನ್ನು. ಸೊ ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಎದ್ದೋಗ್ಬಿಡ್ತಾರೆ, ಸೊ ಬೇರೆ ಸ್ಕ್ರೀನ್ಗೆ ಹೋಗ್ತಾರೆ ಅಂತೇಳಿ. ನಾನು ನೋಡ್ತಾ ಇದ್ದೀನಿ, ಒಂದಿಷ್ಟು ಜನ ಎದ್ದರು, ಬಿಕಾಸ್ ಇಂಟರ್ವಲ್ ಇಲ್ಲ, ಇನ್ ಬಿಟ್ವೀನ್ ಇಂಟರ್ವಲ್ ಇರಲಿಲ್ಲ, ಎದ್ದೋದ್ರು. ನನಗೆ ಏನಪ್ಪ ಎದ್ದೋದ್ರು ಅಂತ ನೋಡಿದೆ, ದೇ ಕೇಮ್ ಬ್ಯಾಕ್ ಅಗೇನ್. ಅಂದರೆ ಮೇ ಬಿ ರೆಸ್ಟ್ ರೂಮ್ಗೇನೋ ಹೋಗಿ ಬಂದಿದ್ದಾರೆ, ತಿರ್ಗಾ ಕೂತ್ಕೊಂಡು ಸಿನಿಮಾನ ಅಷ್ಟು ಎಂಜಾಯ್ ಮಾಡಿದ್ರು. ಖುಷಿ ಆಯಿತು ನನಗೆ, ನಿಜ ಖುಷಿ ಆಯಿತು. ಐ ಥ್ಯಾಂಕ್ ದ ಹೋಲ್ ಟೀಮ್ ಆಫ್ ಮಾದೇವ. ಸರ್, ಇಷ್ಟು ವರ್ಷದ ಜರ್ನಿನಲ್ಲಿ ಇದೇ ಮೊದಲ ಸಿನಿಮಾ ಫೆಸ್ಟಿವಲ್ನಲ್ಲಿ ಆಗ್ತಿರುವಂಥದ್ದು. ಸೊ ಒಬ್ಬ ಕಲಾವಿದನಾಗಿ ಖುಷಿ ಇದೆಯಲ್ಲ ಸರ್? ಯಾಕೆಂದರೆ 60 ದೇಶಗಳಿಂದ ಸಾಕಷ್ಟು ಜನ ಬರ್ತಾರೆ, ಎಷ್ಟೋ ಭಾಷೆಗಳು ಬರ್ತಾರೆ. ಸಿನಿಮಾ ನೋಡಬೇಕು ಅಂದರೆ ಬೇರೆ ಭಾಷೆಗಳು ಹುಡ್ಕೊಂಡು ಬರ್ತಾರೆ ಥಿಯೇಟ್ರ್ ಕಡೆಗೆ. ಸೊ ಅಂಥ ಸಂದರ್ಭದಲ್ಲಿ ಸ್ಕ್ರೀನಿಂಗ್ ಆಗೋದು ಆ್ಯಸ್ ಎ ಕಲಾವಿದನಾಗಿ ಎಷ್ಟು ಹೆಮ್ಮೆ ಅನಿಸುತ್ತದು ಸರ್? ಪ್ರತಿ ಸಲನೂ ಈಗ ಬಲರಾಮ ನನ್ನ 25ನೇ ಸಿನಿಮಾ ಆಗ್ತಿದೆ. ಸೊ ಅದಕ್ಕೆಲ್ಲ ಕಾರಣ ಎಲ್ಲ ಕನ್ನಡ ಅಭಿಮಾನಿಗಳು ಆ್ಯಂಡ್ ಅಭಿಮಾನಿ ದೇವರುಗಳು. ಬಿಕಾಸ್ ಅಣ್ಣವರು ಅವತ್ತಿಂದನೇ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದು ಸುಳ್ಳಲ್ಲ. ಬಿಕಾಸ್ ಅವರಿಂದನೇ ನಾವು ಒಂದು ಸಿನಿಮಾನ ಗೆಲ್ಲಿಸೋದು, ಸಿನಿಮಾನ ಇಷ್ಟಪಡೋದು ಅವರೇ. ಇವತ್ತು ಅವ್ರು ಏನು ಮಾಡಿದ್ರು ಅಂದರೆ, ನಾವು ಕರೆಕ್ಟಾಗಿ ಒಂದು ಸಿನಿಮಾ ಅವ್ರಿಗೆ ಯಾವ ಥರದ್ದು ಇಷ್ಟ ಅಂತ ನಾವು ತೊಗೊಂಡೋಗಿ ಕೊಟ್ಟಾಗ ಅವ್ರು ಖಂಡಿತ ಆಕ್ಸೆಪ್ಟ್ ಮಾಡಿದ್ರು. ಇದು ಮಾದೇವನೇ ಸಾಕ್ಷಿ ಅದಕ್ಕೆ. ಬಿಕಾಸ್ ಫ್ರೈಡೇ ರಿಲೀಸ್ ಆಗುತ್ತೆ, ಭಾಳಷ್ಟು ಕಮ್ಮಿ ಕಲೆಕ್ಷನ್ ಆಗುತ್ತೆ ಎಂಟೈರ್ ಕರ್ನಾಟಕ. ಸ್ಯಾಟರ್ಡೇ ಕಲೆಕ್ಷನ್ ಬಿಕಮ್ಸ್ ಹೈಯರ್. ಸಂಡೇ ಆದಮೇಲೆ ನೆಕ್ಸ್ಟ್ ಸಂಡೇ ಬಂದು ಈ ಸಂಡೇ ಏನಾಗಿತ್ತು 3ರಷ್ಟು ಆಗುತ್ತದು. ಯಾಕೆ ಅಂದರೆ ಬಿಕಾಸ್ ಮನೆಯಿಂದನೇ ಪ್ರತ್ಯಕ್ಷ ಸಾಕ್ಷಿಯೊಬ್ಬರು ಸಿನಿಮಾನ ನೋಡ್ಕೊಂಡು ಹೋಗಿ, ಈ ಸಿನಿಮಾ ತುಂಬ ಚೆನ್ನಾಗಿದೆ ಬನ್ನಿ ಹೋಗಿ ನೋಡೋಣ ಅಂಥೇಳಿ ಮನೆ ಮಂದಿನೆಲ್ಲ ಕರ್ಕೊಂಬಂದು ಸಿನಿಮಾನ ತೋರಿಸಿರೋಂಥ ಮಾದೇವ ಸಿನಿಮಾ. ಸೊ ಅಗೇನ್ OTTಯಲ್ಲಿ ಪ್ಲೇ ಆಗಿರುತ್ತೆ, ಅಲ್ಲೂ ಅಮೆಝಾನ್ ಪ್ರೈಮಲ್ಲಿ ತುಂಬ ಚೆನ್ನಾಗಾಗಿರುತ್ತೆ. ಆ್ಯಂಡ್ ಇಷ್ಟೆಲ್ಲ ಆದ್ರೂ 6 ಮಂತ್ಸ್ ಆಗಿದೆ ಸಿನಿಮಾ ರಿಲೀಸ್ ಆಗಿ. 6 ಮಂತ್ಸ್ ಆದಮೇಲೂ ಅಷ್ಟೇ ಪ್ರತಿಕ್ರಿಯೆ ನಮ್ಗೆ ಸಿಕ್ತು. ಆ್ಯಂಡ್ ಸಿನಿಮಾ ಎಷ್ಟು ಈಗ ಜಡ್ಜ್ ಮಾಡೋಕ್ಕೆಲ್ಲ ಒಂದಿಷ್ಟು ಜನ ಕೂತಿದ್ರು, ಪತ್ರಕರ್ತರು ನೀವೆಲ್ಲ ಬಂದಿದ್ರಿ, ನೀವೆಲ್ಲ ಕೂತಿದ್ರಿ. ಅಷ್ಟೇ ಖುಷಿಪಟ್ಟು ಸಿನಿಮಾ ಮುಗಿದ ಮೇಲೆ ಅಷ್ಟೇ ಹೆವಿಯಾಗಿ ಎದ್ದಾಗ ಚಪ್ಪಾಳೆ, ಶಿಳ್ಳೆಗಳು ತುಂಬ ಚೆನ್ನಾಗಿತ್ತು ಅಂತ ಬಂದು, ಅದೇ ಥರ ನಾವು ಥಿಯೇಟ್ರಿಗೆ ಹೋದಾಗ ಈ ಒಂದು 6 ಮಂತ್ಸ್ ಬ್ಯಾಕ್ ಏನು ಥಿಯೇಟ್ರಿಗೆ ಹೋಗಿದ್ದೆ, ನಾನು ವಿಸಿಟ್ ಮಾಡಿದ್ದೆ, ಅಷ್ಟೇ ಖುಷಿಯಿಂದ ನನ್ನ ಬರಮಾಡಿಕೊಂಡ್ರು. ಸೊ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಆರಂಭದಲ್ಲೂ ಈ ಸಿನಿಮಾಗೆ ಇದ್ದಂಥ ಪ್ರೀತಿ, ಯಾಕೆಂದರೆ ಅಷ್ಟೊಂದು ಕಾಡದಂಥ ಸಿನಿಮಾ, ವೆರಿ ಫಸ್ಟ್ ಸಿನಿಮಾದ ಟೈಟಲ್ ಲಾಂಚ್ ಆದಿಂದ ಹಿಡಿದು ಒಂದಷ್ಟು ಕಂಟೆಂಟ್ಗಳನ್ನು ನೀವು ತೋರಿಸ್ತಾ ಇದ್ರಿ ಪ್ರೀತಿಯಿಂದ, ಈ ಸಿನಿಮಾ ಏನೋ ಆಗುತ್ತೆ ಅಂತ ಸರ್. ಆ ನಂಬಿಕೆ ನಾನು ನಿಜ ಮಾಡಿದೆ ಸರ್. ಈ ಸಿನಿಮಾ ಮಾದೇವ ದೊಡ್ಡ ಮಟ್ಟದಲ್ಲೇ ಕೈ ಹಿಡಿದಿದ್ದೀನಿ ಸರ್, ಆ ಮಾದೇವನು ಸೇರಿ. ಹೌದು, ಖಂಡಿತ. ನಾವು ಏನೇ ಮಾಡಲಿ, ನಾನಂತೂ ತುಂಬ ದೇವ್ರನ್ನ ನಂಬ್ತೀನಿ ನಾನು. ಯಾಕಂದರೆ ಭಗವಂತ ಸೃಷ್ಟಿಕರ್ತ. ಇವತ್ತು ಅವರಿಲ್ಲದೆ ನಾವು ಒಂದು ಹುಲ್ಕಡ್ಡಿನೂ ಅಲ್ಲಾಡಲ್ಲ ಅಂತ. ಸೊ ಅದೇ ಥರ ನಾನು ನಂಬ್ತೀನಿ. ಪ್ರತಿ ಸಲವೂ ನನಗೆ ಯಾವುದೇ ಕೆಲಸ ತೊಡಗಿಸ್ಕೊಂಡು ಮುಂಚೆ ನನಗೆ ಬಾಬಾ ಆಗಲಿ, ಸಾಯಿಬಾಬಾ ಅವರಾಗಲಿ, ರಾಯರಾಗಲಿ, ಚಾಮುಂಡೇಶ್ವರಿ ತಾಯಿ ಚಾಮುಂಡೇಶ್ವರಿ ಆಗಿರಲಿ, ನಮ್ಮ ಮೇರಿ ಮಾಧವ್ ತಾಯಿಯವರು ಆಗಿರಲಿ, ಸೊ ಎಲ್ಲ ದೇವ್ರುಗಳ್ನ ನಮ್ಗೆ, ಯಾಕಂದರೆ ನಮ್ಮ ತಂದೆಯಿಂದ ನಾನು ಅಳವಡಿಸ್ಕೊಂಡು ಬಂದಿದ್ದೀನಿ. ಸೊ ನಮ್ಮ ಮಾದಪ್ಪ ಈ ಸಿನಿಮಾನ ಹೆಂಗೆ ಕೈ ಹಿಡಿದ್ರು, ನಮ್ಮನ್ನು ಕರ್ಕೊಂಬಂದರು ಅನ್ನೋದು, ಅದು ಪ್ರತಿ ಹಂತದಲ್ಲೂ ನಾನು ಎಲ್ಲ ಸೋಷಿಯಲ್ ಮೀಡಿಯಾ ಟೈಮಲ್ಲೂ ನಾನು ತೋರಿಸ್ಕೊಂಡೇ ಬಂದಿದ್ದೀನಿ. ರಾಯರ ಮಠಕ್ಕೆ ನಾನು ಹೋಗಿ ಉರುಳು ಸೇವೆ ಮಾಡಿದಾಗ
ಅಲ್ಲಿ ನನಗೆ ಅವರು ಮಾಡಿದಂಥ ಆಶೀರ್ವಾದ, ಮಾದಪ್ಪ ನನಗೆ ಮಾಡಿದಂಥ ಆಶೀರ್ವಾದ. ಪ್ರತಿ ಸಲವೂ ಈಗ ನೆಲ್ಸನ್ನು ಸ್ಟಾರ್ಟ್ ಆಗ್ತಿದೆ. ನೆಲ್ಸನ್ನಲ್ಲೂ ನಾನು ಸ್ಟಾರ್ಟ್ ಮಾಡಿದ್ದೆ ನನ್ನ ಫಸ್ಟ್ ಡೈಲಾಗೇ ಬಂದು ಆನುಮಲೆ ಜೇನುಮಲೆ ಗಂಜಿಮಲೆ ಗಂಜಿಮಲೆ ಅಂತ. ಸೊ ನಮ್ಮ ಮುದ್ದು ಮಾದಪ್ಪನಿಗೆ ಒಂದು ಸಲ ಉಗೆ ಏನ್ರಪ್ಪೋ ಅಂತ ಅದು ಫುಲ್ ಡೈಲಾಗ್ ಇದೆ, ಅದನ್ನೇ ಶುರು ಮಾಡಿದ್ದು. ಸೊ ಪ್ರತಿ ಸಲವೂ ನನಗೆ ಈ ಮಾದೇವ ಸಿನಿಮಾ ಸ್ಟಾರ್ಟಿಂಗ್ ನಿಮಗೆ ಶೀರ್ಷಿಕೆ ನಾವು ಲಾಂಚ್ ಮಾಡಿದಾಗ್ಲಿಂದನೂ ನನಗೆ ಈ ಸಿನಿಮಾ ಮೇಲೆ ಭಾಳ ಒಂದು ನಂಬಿಕೆ ಇತ್ತು. ಯಾಕಂದರೆ ನನ್ನ ಕರಿಯರಲ್ಲಿ ಈ ಥರದ್ದೊಂದು ಪಾತ್ರ ನಾನು ನಿಭಾಯಿಸಿಲ್ಲ ಯಾವತ್ತೂ. ಬಿಕಾಸ್ ನನ್ನ ಗ್ಲ್ಯಾಮರು ಆಗಲಿ ಆ್ಯಂಡ್ ಭಾಳಷ್ಟು ಡೈರೆಕ್ಟರ್ಸು ನನಗೆ ಸಿನಿಮಾ ನೋಡಿದ್ಮೇಲೆ ಹೇಳಿದ್ದೇನು ಅಂದರೆ, ವಿನೋದ್ ಪ್ರಭಾಕರ್ ಒಬ್ಬ ಆ್ಯಕ್ಷನ್ ಹೀರೋ ಅಂತ ಅವನ ಒಂದು ಜಾನರ್ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ನಮ್ಮ ತಂದೆಯವರು ಅಲ್ಲಿಂದ ಅವತ್ತಿಂದನೇ ಒಂದು ಕ್ರಿಯೇಟ್ ಮಾಡ್ಕೊಂಬಂದಿದ್ದಾರೆ. ಸೊ ಇಷ್ಟೆಲ್ಲ ಕ್ರಿಯೇಟ್ ಮಾಡ್ಕೊಂಬಂದ್ರೂ ಆತ ಆ ಸ್ಟಾರ್ಡಮೆಲ್ಲ ಬಿಟ್ಟು ಮತ್ತೆ ಅವ್ನು ಝೀರೋಯಿಂದ ಈ ಸಿನಿಮಾ ಮಾಡಿದ್ದಾನೆ. ಈ ಗೆಲುವಂಗೆ ಅದೊಂದು ದೊಡ್ಡ ರೀಸನ್ನು ಅಂತ ಹೇಳೋದು. ಬಿಕಾಸ್ ನನ್ನ ಎಲ್ಲೂ ಮಾಸ್ ಡೈಲಾಗ್ ಇಲ್ಲ. ಇಡೀ ಸಿನಿಮಾದಲ್ಲಿ 2 ನಿಮಿಷ 2.5 ನಿಮಿಷಕ್ಕಿಂತ ಮೇಲೆ ಡೈಲಾಗ್ಸ್ ಇಲ್ಲ ಮಾತಾಡೋದು. ಸೊ ಪ್ರತಿಯೊಂದು ಕಣ್ಣು ನನ್ನ ಒಂದು ಭಾವನೆಗಳನ್ನ ನಾನು ವ್ಯಕ್ತಪಡಿಸ್ಬೇಕು ಅಂದರೆ ನನ್ನ ಕಣ್ಣು ಆಗಲಿ ನನ್ನ ಮೈ ಆಗಲಿ ನಾನು ಯೂಸ್ ಮಾಡಿ ಆ ಥರದ್ದು ಮಾಡ್ಕೊಂಡಿರೋದು. ಸೊ ಈ ಥರದ್ದು ಒಂದು ಪಾತ್ರ ನನಗೆ ನಿಭಾಯಿಸೋಕ್ಕೆ ತುಂಬಾ ಒಂದು ಚಾಲೆಂಜಿಂಗ್ ಅನಿಸ್ಬಿಡ್ತು. ಸೊ ಅದಕ್ಕೆಲ್ಲ ರಿಸಲ್ಟ್ ಇವತ್ತಿದೆ. ಸರ್, ವಿನೋದ್ ಅವರ ವೃತ್ತಿ ಬದುಕಿನ ದೊಡ್ಡ ಇನ್ನಿಂಗ್ ಸ್ಟಾರ್ಟ್ ಆಗಿದೆ ಅಂತ ಸರ್. ಒಂದು ಕಡೆ ಮಾದೇವ, ಇದು ಬಲರಾಮನ ದಿನಗಳು, ಅದು ನೆಕ್ಸ್ಟ್ ಲೆವೆಲ್ ಬೇರೆಲ್ಲರೂ ನಿಂತಿರುವಂಥ ಸಿನಿಮಾ. ಆ್ಯಕ್ಚುಲಾಗಿ ಆ ಒಂದು ಸ್ಟಾರ್ ಕಾಸ್ಟ್ ಆಗಲಿ, ಜೊತೆಗೆ ತಂತ್ರಜ್ಞರ ಒಂದು ಲಿಸ್ಟ್ ನೋಡ್ತಾ ಇದ್ದರೆ ಬೇರೆ ಲೆವೆಲ್ಗೆ ಆಗ್ತಿರೋಂಥ ಸಿನಿಮಾ. ಸೊ ದೊಡ್ಡ ಸರ್ಪ್ರೈಸ್ ಆ ಸಿನಿಮಾ ಇಲ್ಲಿ ತನಕ ಆಗ್ತಿದೆ, ಏನು ನಡೀತದೆ ಅಂತ? ಈಗ ಸದ್ಯಕ್ಕೆ ನನ್ನ ಡಬ್ಬಿಂಗ್ ನಡೀತದೆ. ಅಂದರೆ ಯೂಶ್ವಲಿ ನಾನು ಒಂದು 2 ಸಲ ಡಬ್ ಮಾಡ್ತೀನಿ ಸಿನಿಮಾನ. ಫಸ್ಟ್ ಒಂದು ರೌಂಡು ಡಬ್ ಮಾಡ್ಕೊಂಡು ಬಂದುಬಿಟ್ಟಿರ್ತೀವಿ. ಡಬ್ ಮಾಡಿದ ಮೇಲೆ ಒಂದಿಷ್ಟು ನೋಡಿದಾಗ ಇನ್ನೂ ಅನಿಸುತ್ತೆ ಇಲ್ಲ ಬೇರೆ ವಾಯ್ಸ್. ಯಾಕಂದರೆ ಈಗ ಮಾದೇವ ಏನು ನೋಡಿದ್ದೀರಾ ನೀವು, ಇದು 2ನೇ ಸಲ ಡಬ್ ಮಾಡಿರೋದು ನಾನು. ಫಸ್ಟು ಒಂದು ರೌಂಡು ಅಮ್ಮ ಎಲ್ಲೋ ಇದ್ದೀನಿ, ಮುಂದೊಂದು ದಿನ ಬರ್ತೀನಿ ಅಂತ ಈ ಥರ ಇದ್ದಿದ್ದನ್ನು ನಮ್ಮ ಎಡಿಟರ್ ವಿಜಯ್ ಅವರು ಕೂತ್ಕೊಂಡು, ಆಮೇಲೆ ಡೈರೆಕ್ಟರೆಲ್ಲ ಕೂತ್ಕೊಂಡು ಎಲ್ಲೋ ಒಂದು ಕಡೆ ಏನೋ ಕನೆಕ್ಟ್ ಆಗಬೇಕು ಇನ್ನೂ ಅಂದಾಗ ಅಲ್ಲಿ ನಾವೇನು ಮಾಡ್ತೀವಿ, ತಿಂಡಿ ತಿನ್ಕೊಂಡು ಹೋಗ್ತೀನಿ ಅಂದರೆ ನಾನು ನಾಷ್ಟ ತಿನ್ಕೊಂಡು ಹೋಗ್ತೀನಿ, ಅವ್ವ, ಆಮೇಲೆ ಎಲ್ಲೋ ಅದೀನಿ, ಮುಂದೊಂದು ದಿನ ಬಂದೇ ಬರ್ತೀವಿ, ಇದೆಲ್ಲ ಚೇಂಜ್ ಮಾಡ್ಕೊಂಡಿದ್ದು. ಸೊ ಆ ಥರದ್ದು ಕನೆಕ್ಟ್ ಆಗಬೇಕು ಅಂದಾಗ ದೀಸ್ ಸ್ಮಾಲ್ ಥಿಂಗ್ಸ್ ವರ್ಕ್. ಸೊ ಈಗ ಬಲರಾಮ ಒಂದು ಹಂತ ಡಬ್ಬಿಂಗ್ ಆಗಿದೆ. ಸೊ ಈಗ ಸೆಕೆಂಡ್ ನಡೀತಿದೆ. ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರು ಚೆನ್ನೈಲಿದ್ದಾರೆ. ಅಲ್ಲಿ ನಮ್ಮ ಸಂತೋಷ್ ನಾರಾಯಣ್ ಅವ್ರ ಹತ್ರ ಐ ಥಿಂಕ್ ರೀಲ್ 5ವರೆಗೂ ರೆಕಾರ್ಡಿಂಗ್ ನಡೆದಿದೆ. ಸೊ ಅದು ಒಂದು ಕಡೆ ನಡೀತಿದೆ. ಬಾಂಬೆಯಲ್ಲಿ CG ವರ್ಕ್ ನಡೀತಿದೆ. DI ಕಂಪ್ಲೀಟ್ ಆಗಿದೆ. ಸೊ ಒಂದು 7 ರೀಲ್ ಇರೋವಂಥ ಸಿನಿಮಾ. ಸೊ ನಡೀತಿದೆ, ಎಲ್ಲ ಕೆಲಸಗಳು ನಡೀತಿದೆ. ರಿಯಲ್ ರೌಡಿಯಾಗಿ ಅದು ಬಲರಾಮನಾಗಿ ನಡೆಸೋದು ಎಷ್ಟು ಚಾಲೆಂಜಿಂಗ್ ಇತ್ತು ಸರ್. ಆದರೆ ಯಾಕಂದರೆ ಆ ಪಾತ್ರದಲ್ಲಿ ಇದೆಯಲ್ಲ ಸರ್, ರಿಯಲ್ ಪಾತ್ರಕ್ಕೂ ಅಷ್ಟೇ ಒಂದು ವೆರೈಟಿ ಇದೆ ಆ್ಯಕ್ಚುಲಾಗಿ. ಸೊ ಅದೆಲ್ಲ ವಿಭಿನ್ನತೆ ಈ ಸಿನಿಮಾದಲ್ಲಿ ಕಾಣಿಸುತ್ತೆ ಅಂತ. ಸೊ ಖಂಡಿತ ಬಲರಾಮ ಪ್ರಮೋಷನ್ಗೆ ಬಂದಾಗ ನಾನು ಮಾತಾಡ್ತೀನಿ. ಬಿಕಾಸ್ ಖಂಡಿತ ಇಟ್ಸ್ ನಾಟ್ ಟೂ ಅರ್ಲಿ ಅಂತನೂ ಅಲ್ಲ, ಟೂ ಲೇಟು ಅಂತನೂ ಅಲ್ಲ, ಇನ್ನೂ ಆಗ್ತಿದೆ. ಸೊ ಬಲರಾಮನ ಬಗ್ಗೆ, ನನ್ನ ಒಂದು ಪಾತ್ರದ ಬಗ್ಗೆ ಖಂಡಿತ ನಮ್ಮ ಡೈರೆಕ್ಟರ್ ಅವರು ತುಂಬ ಚೆನ್ನಾಗಿ ಅದನ್ನು ಪೆನ್ ಮಾಡಿದ್ದಾರೆ, ಸ್ಕ್ರಿಪ್ಟು ಮಾಡ್ಕೊಂಡಿದ್ದಾರೆ. ಸೊ ಏನೇ ಒಬ್ಬ ಒರಿಜಿನಲ್ ರೌಡಿ ಕತೆ ಆದ್ರೂ ಇದು ಒಂದು ಕಾಲ್ಪನಿಕ ಕತೆ ಆಗುತ್ತೆ. ನಾವು ಸೃಷ್ಟಿ ಮಾಡ್ಕೊಂಡಿದ್ದು ಕೆಲವು ಪಾತ್ರಗಳನ್ನ ಸಿನಿಮ್ಯಾಟಿಕ್ ಮಾಡ್ಕೊಂಡಿದ್ದೀವಿ. ಸೊ ಅದು ಅವರ ಒಂದು ಬಾಯಲ್ಲಿ ಕೇಳಬೇಕು ನೀವು. ಆ್ಯಂಡ್ ಅಫ್ಕೋರ್ಸ್ ನನ್ನ ಬಲರಾಮ ಪಾತ್ರ ತುಂಬಾ ಸ್ಟ್ರಾಂಗ್ ಪಾತ್ರ. ಒಂದು 2 ಶೇಡಲ್ಲಿ ಬರುತ್ತೆ. ಸೊ 2 ಶೇಡ್ ಡಬ್ಬಿಂಗ್ ಒಂದು ಸ್ವಲ್ಪ ಬೇರೆ ಥರದ್ದೇ. ಸ್ಟಾರ್ಟಿಂಗಲ್ಲಿ ತುಂಬ ಸಾಫ್ಟಾಗಿ ರಾಜು ಅಂತ ಹಿಂಗೆ ಮಾತಾಡಲ್ಲ, ಲೋ ರಾಜು, ಈ ಬೆಂಗಳೂರಲ್ಲಿ ಯಾರೂ ಇಲ್ಲ ಕಣೋ, ಒಂದು ಸ್ವಲ್ಪ ನೀನೇ ಹೆಲ್ಪ್ ಮಾಡೋ ಅಂತ. ಅದಾದಮೇಲೆ ಕೆಲವು ಆ ಒಂದು ಬಲರಾಮ ಆದಮೇಲೆ ರಾಜು ಯಾಕೋ ಬಂದೆ, ಆ ಒಂದು ಬೇಸಲ್ಲಿ ಆ ಥರದ್ದೊಂದು ಡಬ್ ಮಾಡ್ತಿದ್ದೀನಿ. ಸೊ ತುಂಬ ಚೆನ್ನಾಗಿ ಆಗ್ತಿದೆ. ತುಂಬಾ ಒಂದು ದೊಡ್ಡ ತಾರಾಬಳಗ ಹೊಂದಿರುವಂಥ ಸಿನಿಮಾ. ಆಶೀಶ್ ವಿದ್ಯಾರ್ಥಿ ಅವರು, ಅಚಲ್ ಕುಲಕರ್ಣಿ ಅವರು, ನನಗೆ ಲವ್ ಇಂಟ್ರೆಸ್ಟ್ ನನ್ನ ಪೇರ್ ಆಗಿ ಪ್ರಿಯಾನಂದ್ ಅವರು. ಸೊ ಆಲ್ಮೋಸ್ಟ್ 7 ಲ್ಯಾಂಗ್ವೇಜು, ಒಂದು 40 ಸಿನಿಮಾ ಮಾಡಿರುವಂಥ ಹೀರೋಯಿನ್. ನಮ್ಮ ರಾಜ್ಕುಮಾರ, ನಮ್ಮ ಪುನೀತ್ ಸರ್ ಅವ್ರ ಜೊತೆ ಮಾಡಿದಂಥ ಹೀರೋಯಿನ್ ಅವರು ಪ್ರಿಯಾನಂದ್ ಅವರು. ಆ್ಯಂಡ್ ಅಚಲ್ ಕುಲಕರ್ಣಿ ಆ್ಯಂಡ್ ಆಶೀಶ್ ವಿದ್ಯಾರ್ಥಿ, ಶರತ್ ಸರು, ಆ್ಯಂಡ್ ಸಿಂಗ್ಲಿ, ಆ ಹುಡುಗರು, ಆ್ಯಂಡ್ ಭಾಳಷ್ಟು ಅನಿಲ್ ಸಿದ್ದು, ಪುನೀತ್, ಅರುಣ್, ಆ್ಯಂಡ್ ಎಲ್ಲ ದೊಡ್ಡ ಒಂದು ಪ್ರತಿ ಫ್ರೇಮಲ್ಲೂ ಒಂದು ಹ್ಯೂಜ್ ಸ್ಟಾರ್ ಕಾಸ್ಟ್. ಆ್ಯಂಡ್ ವೇಣು ಅವರು ನಮ್ಮ ಕ್ಯಾಮ್ರಾಮ್ಯಾನು, HC ವೇಣು ಸರ್, ಅವರು ವಂಡರ್ಫುಲ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಎಡಿಟರ್ ಹರಿದಾಸ್ KGF ಅವರು, ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ನಾರಾಯಣ್ ಅವರು. ಆ್ಯಂಡ್ ಹ್ಯೂಜು ಆ ಥರದ್ದು ಇದೆ. ಸೊ ಮುಂದೆ ನಾನು ಇದ್ರ ಬಗ್ಗೆ ಕೂತ್ಕೊಂಡಾಗ ಭಾಳಷ್ಟು ಚರ್ಚೆ ಆಗುತ್ತೆ. ಥ್ಯಾಂಕ್ ಯು ಸರ್.
ಸರ್ ಮುಂದಿನ ವರ್ಷ ಸೊ ಬಲರಾಮನ ದಿನಗಳು ಕೂಡ ಇದೇ ಥರ ಫಿಲ್ಮ್ ಫೆಸ್ಟಿವಲ್ ಬರಲಿ ಸರ್, ಆಗಲೇ ಸಿಗೋಣ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ನೋಡಿರಲ್ಲ, ಇದಿಷ್ಟು ವಿನೋದ್ ಪ್ರಭಾಕರ್ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ರಾಜ್ಕುಮಾರ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.